ನಮಸ್ಕಾರ ಸ್ನೇಹಿತರೆ, ಕರುನಾಡ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತಗೊಂಡು ಬಂದಿರೋ ವಿಷಯ ಏನಂದರೆ, ಮಹೀಂದ್ರಾ ಕಂಪನಿಯವರನ್ನೇ ಬೆರಗುಗೊಳಿಸಿದ ಕರ್ನಾಟಕದ ಒಂದು ತಾಲೂಕಿನ ಕಥೆಯನ್ನು. ಹೌದು ಸ್ನೇಹಿತರೆ, ಮಹೀಂದ್ರಾ ಕಂಪನಿಯವರ ಜೀಪ್ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಈ ಜೀಪ್ ಇಷ್ಟಪಡದವರೇ ಇಲ್ಲ. ಜೀಪ್ ಅಂದಾಕ್ಷಣ ಕಣ್ಣು ಮುಂದೆ ಬರೋದೇ ಪೊಲೀಸ್. ಆದರೆ ಇವತ್ತು ಈ ಜೀಪ್ನ ಯಥೇಚ್ಛವಾಗಿ ಬಳಸ್ತಾ ಇರೋದು ನಮ್ಮ ಮಣ್ಣಿನ ಅನ್ನದಾತರು. ಹೌದು ವೀಕ್ಷಕರೇ, ಒಂದು ಕಾಲದಲ್ಲಿ ಮಹೀಂದ್ರಾ ಕಂಪನಿ ತನ್ನ ಜೀಪ್ಗಳ ಉತ್ಪಾದನೆ ಕೊನೆಗೊಳಿಸಲು ಚಿಂತಿಸಿದ ಸಂದರ್ಭದಲ್ಲಿ ಕಂಪನಿಯ ನಿರ್ಧಾರವನ್ನು ಮತ್ತೊಮ್ಮೆ ಪರಾಮರ್ಶಿಸುವಂತೆ ಮಾಡಿದ್ದು ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು. ಈ ಭಾಗದ ಕೃಷಿಕರ ಪ್ರಮುಖ ಬೆಳೆ ಅಡಿಕೆ. 90ರ ದಶಕದಲ್ಲಿ ಮಾರುಕಟ್ಟೆಯಲ್ಲಿ 40ರಿಂದ 50 ರೂಪಾಯಿ ಆಸುಪಾಸಿನಿಂದ ಅಡಿಕೆ ಬೆಲೆ ಒಮ್ಮೆಲೆ ಏರಿಕೆಯಾಗಿ 180ರಿಂದ 200 ರೂಪಾಯಿಗಳ ಗಡಿ ದಾಟಿತ್ತು. ಅಂದಿನ ಆ ಸುಳ್ಯ ಬೆಟ್ಟ ಗುಡ್ಡಗಳಿಂದ ಕೂಡಿದ್ದ ಕಾಡಿನ ಪ್ರದೇಶವಾಗಿತ್ತು. ಅಲ್ಲಿನ ರೈತರು ಅಡಿಕೆ ಮಾರಿ ಬಂದ ದುಡ್ಡಿಂದ ಜೀಪುಗಳನ್ನು ಖರೀದಿಸಲು ಮುಂದಾಗಿದ್ದರು. ಅದೇ ಸಮಯದಲ್ಲಿ ಮಹೀಂದ್ರಾ ಕಂಪನಿಯು ಜೀಪಿನ ಉತ್ಪಾದನೆ ಸಂಪೂರ್ಣ ನಿಲ್ಲಿಸಲು ಚಿಂತನೆಯನ್ನು ನಡೆಸಿತ್ತು. ಆದರೆ ಏಕಾಏಕಿ ಜೀಪುಗಳಿಗೆ ಇಷ್ಟೊಂದು ಬೇಡಿಕೆ ಎಲ್ಲಿಂದ ಬರುತ್ತಿವೆ ಎಂದು ಕಂಪನಿಯ ಮಾಲೀಕರಾದ ಆನಂದ್ ಮಹೀಂದ್ರಾ ವಿಚಾರಿಸಿದ ಸಂದರ್ಭದಲ್ಲಿ ಜೀಪುಗಳೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿಗೆ ಬರುತ್ತಿವೆ ಎನ್ನುವ ವಿಚಾರ ತಿಳಿದು ಬಂದಿತ್ತು. ಅಂದು ಅಡಿಕೆಯಿಂದ ಒಮ್ಮೆಗೆ ಶ್ರೀಮಂತರಾದ ಸುಳ್ಯದ ಗ್ರಾಮಸ್ಥರು ಜೀಪನ್ನೇ ಹೆಚ್ಚಾಗಿ ಖರೀದಿ ಮಾಡಿದ ಪರಿಣಾಮ ಬಂದ್ ಆಗಬೇಕಿದ್ದ ಜೀಪ್ ಉತ್ಪಾದನೆಯನ್ನು ಮಹೀಂದ್ರಾ ಕಂಪನಿಯು ಮರು ಉತ್ಪಾದನೆ ಮಾಡಿದಂತೆ. ಹಾಗೆಯೇ ಮೊನ್ನೆ ನಡೆದ ಒಂದು ಘಟನೆ ವೀಕ್ಷಕರೇ. ಒಬ್ಬ ಕುರಿ ಕಾಯುವ ರೈತ ತನ್ನ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ದೂರದ ಬೆಂಗಳೂರಿನಲ್ಲಿ ಓದಿಸುತ್ತಿದ್ದ. ಮಕ್ಕಳನ್ನು ಕಾಣಲೆಂದು ಹೋದ ಆತನನ್ನು ಮಕ್ಕಳು ದೊಡ್ಡ ಮಾಲ್ನಲ್ಲಿ ಸಿನಿಮಾ ತೋರಿಸಲೆಂದು ಹೋದಾಗ ಆ ಮಾಲ್ನ ಸಿಬ್ಬಂದಿ ಇವನನ್ನು ಅವಮಾನಿಸಿ ಹೊರದಬ್ಬಿದರು. ಸ್ಥಳದಿಂದ ಹೋರಾಟ ಶುರುವಾಗಿ ಕನ್ನಡ ಸಂಘಟನೆಗಳ ಸಹಕಾರದಿಂದ 1 ವಾರಗಳ ಕಾಲ ಮಾಲನ್ನು ಮುಚ್ಚಿಸಲಾಯಿತು. ನೋಡಿದ್ರಲ್ಲ ವೀಕ್ಷಕರೇ, ರೈತರು ಮನಸ್ಸು ಮಾಡಿದರೆ ಬಿದ್ದಿರುವ ಅಂಗಡಿಯನ್ನು ಎಬ್ಬಿಸಬಲ್ಲರು, ಹಾಗೆ ಎದ್ದು ನಿಂತಿರುವ ಅಂಗಡಿಯನ್ನು ಮುಕ್ಕರಿಸಿ ಬೀಳಿಸಬಲ್ಲರು. ಇದು ವೀಕ್ಷಕರೇ ಇವತ್ತಿನ ಸಂಚಿಕೆ. ಈ ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ. ಮತ್ತೆ ಇದೇ ತರಹದ ಸಂಚಿಕೆಗಳನ್ನು ಹುಡುಕಿ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಕರುನಾಡ ಜಂಕ್ಷನ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.